ಎತ್ಕೊಳ್ಗೆ ಮೇನು ಒಂದು ಕಥೆಯ ರೂಪದಲ್ಲಿ ಇರೋದು ಪುಣ್ಯಕೋಟಿ ಕಥೆ ಅಂತ ಬಳಸ್ಕೊಂಡು ಈ ಕೆಲಸ ಮಾಡಿಸ್ತಾ ಇರೋದ್ರಿಂದ ಪುಣ್ಯಕೋಟಿ ನ್ಯಾಚುರಲ್ ಒಳ್ಕಲ್ಲಲ್ಲಿ ಖಾರ ರುಬ್ತಿದ್ರು, ಈಗ ಮಿಕ್ಸಿಲಿ ಖಾರ ರುಬ್ತಾರೆ. ಟೇಸ್ಟ್ ಅವ್ರಿಗೆ ಗೊತ್ತಾಗುತ್ತೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವ್ದಾದ್ರು ಕೆಲಸ ಮಾಡ್ಲೇಬೇಕು. ಎತ್ತುಗಳದು ಅಷ್ಟೇ ಹಿಂಸೆ ಕೊಡಬಾರ್ದು. ಬೀಜ 120 125 ರೂಪಾಯಿ ಇದೆ. ಅದಕ್ಕೆ 3 kg ಕಡಲೆ ಬೀಜ ಬೇಕು ಅಂದ್ರೆ 360 ರೂಪಾಯಿ ಖರ್ಚು ಬೀಳುತ್ತೆ. ಪ್ಲಸ್ ನಾವೀಗ ಕೂಲಿ ಲೆಕ್ಕ ಹಾಕ್ಬೇಕು, ಮತ್ತೆ ಪ್ಯಾಕಿಂಗ್ ಚಾರ್ಜ್ ಲೆಕ್ಕ ಹಾಕ್ಬೇಕು. ಜನಕ್ಕೆ ಅದ್ರ ಬಗ್ಗೆ ಅರಿವು ಇರಬೇಕು. ಯಾವ್ದು ಚೀಪ್ ಆಗಿ ಸಿಗುತ್ತೆ ಅದು ಬೆಟರು ಅಂತ ಲೆಕ್ಕಾಚಾರ ಹಾಕ್ತಾರೆ. ಆದ್ರೆ ಚೀಪ್ ಆಗಿ ಸಿಗುವುದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದು ಲೆಕ್ಕಾಚಾರ ಹಾಕ್ಬೇಕು. ಯಾಕೆ ಅಂದ್ರೆ ಆರೋಗ್ಯದ ಮೇಲೆ ಪರಿಣಾಮ ಯಾವಾಗ ಯಥೇಚ್ಛವಾಗಿ ಬೀಳ್ತಾ ಇರುತ್ತೆ ಅವಾಗ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾರೆ. ಈಗ ನಾವು ಪೇಪರ್ ಅಲ್ಲೆಲ್ಲ ನೋಡ್ತಾ ಇದೀವಿ, ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲೆಲ್ಲ ಇವತ್ತು ಜನ ಅದರಲ್ಲೇ ಇದ್ದಾರೆ. ಹಾಸನದಲ್ಲಿ 38 ದಿನಕ್ಕೆ 28 ಜನ ಹೃದಯಾಘಾತದಿಂದ ಸತ್ತಿದ್ದಾರೆ. ಅದಕ್ಕೆ ಮೇನು ಅವರು ಕಾರಣ ಕೊಡ್ತಾ ಇರೋದು ಏನು ವೈದ್ಯರು ಅಂದ್ರೆ, ಒಂದು ಸೋಂಬೇರಿತನ, ಎರಡನೇದು ನಮ್ಮ ಆಹಾರ ಶೈಲಿ. ಎಣ್ಣೆ ಒಂದೇ ಅಲ್ಲ, ಬೇರೆ ಪದಾರ್ಥಗಳು ಅಷ್ಟೇ ಆರ್ಗ್ಯಾನಿಕ್ ಆಗಿ ಏನಿರುತ್ತೆ ಕಣ್ಣು ಮುಂಚೆ ಹೋಗಿ ನೋಡಿ ತಗೊಳ್ಳಿ.